ಉರುಳುತ್ತಿದೆ ಕಾಲಚಕ್ರ, ಉರುಳಿತೆ ಕಾಲಚಕ್ರ, ನಿಲ್ಲಲೋದು ಈ ಜೀವನ ಚಕ್ರ. ಉರುಳುತ್ತಿದೆ ಕಾಲಚಕ್ರ, ನಿಲ್ಲಲೋದು ಈ ಜೀವನ ಚಕ್ರ. ಈ ಉರುಳುವಿಕೆ ಕಾಲಾವಧಿಯಲ್ಲಿ ನಾನು ಸಾಧಿಸಿದಾದ್ರೂ ಏನನ್ನು? ಓದು ಎಂದಾಗ ಬರೆಯುವೆನೆಂದೆ, ಬರೆ ಎಂದಾಗ ಓದುವೆನೆಂದೆ. ಆಗ ಬುದ್ಧಿವಂತನಿಗೆ ಏನಾದ್ರೂ ಸಾಧಿಸಿದ್ರೆ ಚೆನ್ನಾಗಿತ್ತೆಂದು. ಏನಾದ್ರೂ ಸಾಧಿಸುವ ಯತ್ನದಲ್ಲಿ ಆವರಿಸಿತ್ತು ವಯಸ್ಸೆಂಬ ಮುಪ್ಪು, ಆವರಿಸಿತ್ತು ವಯಸ್ಸೆಂಬ ಮುಪ್ಪು. ಆಗ ಎದೆ ತುಂಬಿ ಬಂದು, ಆಗ ಎದೆ ತುಂಬಿ ಬಂದು, ಮನ ತುಂಬಿ ಬಂದು, ಎದೆ ತುಂಬಿ ಬಂದು, ಮನ ತುಂಬಿ ಬಂದು, ಬಿಕ್ಕಿ ಬಿಕ್ಕಿ ಅತ್ತೆ, ಬಿಕ್ಕಿ ಬಿಕ್ಕಿ ಅತ್ತೆ, ಬಿಕ್ಕಿ ಬಿಕ್ಕಿ ಅತ್ತೆ. ಯಾಕಂದ್ರೆ ನಾನು ಈಗ ಇಬ್ಬರು ಸೊಸೆಗೆ ಅತ್ತೆ. ಅಮ್ಮ, ಇದು ನೀವು ಬರೆದ ಎಷ್ಟು ವರ್ಷ ಆಯ್ತಾ? ನಾ ಈಗೊಂದು 30 ವರ್ಷ. 30 ವರ್ಷದಿಂದ ಬರ್ತಿದ್ದೀರಿ. 30 ವರ್ಷದಿಂದ ಅಂದಾಗ ಏನು ಮುಪ್ಪು ಬಂದಿರ್ಲಿಲ್ಲ ಇನ್ನು. ಸಣ್ಣವರಿದ್ರು. ಆಮೇಲೆ ರಮಾದೇವಿಯವರು ಬಂದ್ ಕೂಡ ಎಲ್ಲ ಪೊಲೀಸ್ ಎಸ್ಕಾರ್ಟ್ನೆ ಬರ್ತಾರಲ್ರಿ ಅವ್ರು. ಅಂದ್ಕೊಂಡ್ರೆ ಅವ್ರು ಬಂದಿದ್ರು, ರಾಣಿ ಸತೀಶ್ ಅವ್ರು ಬಂದಿದ್ರು, ಶಾಂತಕ ಮಾರ್ವಾಡ್ ಅವ್ರು ಬಂದಿದ್ರು, ಎಲ್ಲ ಇದ್ರು. ರಾಜ್ಯಪಾಲ ಅವ್ರಿ ರಾಣಿ ಸತೀಶ್ ಅವ್ರಿ ಏನೋ ತೆಗಿಸ್ಕೊಂಡ್ವಿ, ಆಮೇಲೆ ಶಾಂತಕ ಮಾರ್ವಾಡ್ ಅವ್ರು ತೆಗಿಸ್ಕೊಂಡ್ವಿ. ಇವ್ರು ಅವ್ರ ಎಸ್ಕಾರ್ಟ್ನೆ ಇರ್ತಾರಲ್ರಿ, ಹಿಂದ ಮುಂದೆ ಎಲ್ಲ ಬಂದು ಉಸ್ನೆ ಹೋಗಿರ್ತಾರೆ ರಾಜ್ಯಪಾಲರು ಅಂದ್ರೆ. ಅನ್ಸ್ಕೊಂಡು ನಾ ಏನ್ ಮಾಡಿದೆ, ಅಯ್ಯೋ ಪ್ರಮಿಳಾ ಮಿಸ್ ಆತ್ ನೋಡುವ ಅಂತ. ಅಯ್ಯೋ ಹೌದಲ್ರಿ ಮಿಸ್ ಆಗ್ತದ ಅಂತ ಹೇಳಿ ಮತ್ ಬಡ 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 ಹೋಗಿ ಹಿಂದಿನ ಬಡ ಬಡ ಹೋಗಿ ಅವ್ರಿಗೆ ಕಾರಣ ಕೊಟ್ಟಿದ್ನ, ಮ್ಯಾಮ್ ಐ ಒನ್ ಸ್ನ್ಯಾಪ್ ವಿತ್ ಯು ಮ್ಯಾಮ್. ಓಕೆ ಅಂತ ಹೇಳಿದ್ಲಕ್ಕೆ ಮತ್ತೆ ತಿಳಿಸ್ಕೊಡ್ತೀವಿ ಅಲ್ರಿ. ರಮಾದೇವಿ ರಾಜ್ಯಪಾಲ ತೋರಿಸ್ತೇನೆ ನಿಮ್ಗಳ. ನನಗೆ ಫೋಟೋದೊಂದು ಹಾಬಿ ಭಾಳ ಐತ್ರಿ. ನನ್ಗೆ ಗೊತ್ತಿಲ್ಲ ನಾ ಯಾಕೆ ಹಂಗಷ್ಟು ಕಲೆಕ್ಟ್ ಮಾಡಿ, ನನಗ ಗೊತ್ತಿಲ್ಲ. ಇದೆ ಅಂತಂದ್ರೆ ಕಮ್ಮಿ ಅಂದ್ರೆ ಈಗ ಒಂದ್ ಏನಾರ ಒಂದು ಬುಕ್ ತೆಗಿತಾರ ಅಂತಂದ್ರೆ ಅಕ್ಟೋಬರ್ದಾಗ ನಾಳೆ ನಮ್ದು 80 ವರ್ಷಕ್ಕೆ ಬರ್ತೈತೆ. 50 ವರ್ಷದ ಫೋಟೋ ಅಕ್ಟೋಬರ್ ಕಡೆ ಹೋಗಿರ್ತಾವ. ನನ್ನ ಕಡೆ ಕಲೆಕ್ಷನ್ ನೀವು ಕಲೆಕ್ಷನ್ ಮಾಡಿ ಇಟ್ಕೊಂಡ್ರಿ ಸೇಫ್ ಆಗಿ ಮಾಡೇನ್ರಿ. ಇದು ವಿಶ್ವನಾಥ್ 25 ವರ್ಷದ ನಾನು ಬುಕ್ ಇದು ಮಾಡ್ಕೊಂಡೆ, ಜಾಬ್ ನಾನು ತಗೊಂಡೆ. ಅಂದ್ರೆ ಈಗ ಊರಾಗ ಹೊರಗೆ ಹಾಕು ನಮ್ಗ ಈಗ ಎಕ್ಸಾಂಪಲ್ ನಾ ಪುಸ್ತಕ ಜಾಬ್ ತಗೊಂಡೆ, ಆ ಪ್ರೆಸ್ ನೋಡ್ಬೇಕು, ಪ್ರಿಂಟ್ ಮಾಡಿದ್ ನೋಡ್ಬೇಕು ಹೆಂಗಾತು, ಫಸ್ಟ್ ಎಡಿಷನ್ ಸೆಕೆಂಡ್ ಎಡಿಷನ್. ಅಮ್ಮ ಇಲ್ಲೇ ನಾವ್ ಹೋಗ್ಬೇಕಾದ್ರೆ ನಿಮ್ಗೆ ತೋರ್ಸೋಕ್ತಿವ್ರಿ, ಒಳ್ಳೆ ಹೋಗ್ತಾರೆ ತೋರ್ಸೋಕ್ತಿವ್ರಿ ಅವರ ಬಂದ್ಬಿಡ್ತಾರೆ. ಅದು ಒಂದ್ ಲಕ್ಷಣ ಅಂತ. ನೀವು ಅಷ್ಟು ಚುಟುಕುಗಳನ್ನ ಬರ್ದಿದ್ದೀನಿ ಅಂದ್ರಲ್ಲ, ಎಲ್ಲ ನೀವು ಇದನ್ ಮಾಡಿಸಿದ್ರಿ, ಬುಕ್ಸ್ ಇದು ಮಾಡಿದ್ರಿ? ಮಾಡ್ಬೇಕ್ರಿ, ಮಾಡ್ತೇನೆ ಅದನ್ನ. ಈಗ ಒಂದ್ ಸಣ್ಣ ಉದಾಹರಣೆ ಹೇಳದಪ್ಪ ಅಂತಂದ್ರೆ ಒಂದ್ ಹಂಗೆ ಹೇಳ್ತೇನಿಲ್ಲ, ಹೆಂಗಪ್ಪ ಚುಟುಕು ಅಂತಂದ್ರೆ ಅದೊಂದು ಸಣ್ಣ ಇದ್ರೊಳಗೆ ದೊಡ್ಡ ಹೇಳಾಕತ್ಕೊಳ್ಳಿ ಎಲ್ಲಾರು ಕೇಳಾಕ ಸ್ವಲ್ಪ ಬೇಜಾರ್ ಮಾಡ್ಕೋತಾರೆ. 4 ವರ್ಷ ನಾನಿದ್ದೆ ಸೌದಿಯಲ್ಲಿ, 4 ವರ್ಷ ನಾನಿದ್ದೆ ಸೌದಿಯಲ್ಲಿ, ದೊಡ್ಡ ಹುದ್ದೆ ಗಾದಿಯಲ್ಲಿ, ದೊಡ್ಡ ಹುದ್ದೆ ಗಾದಿಲಿ. ಎಚ್ಚರವಾದಾಗ ನಾನಿದ್ದೆ ಕೌದಿಯಲ್ಲಿ. ಈಗ ಈಗ ಇವೆಲ್ಲ ಇದಕ್ ಹೋಗ್ತಾರಲ್ರಿ, ಸ್ವಾಮಿಗಳ ಕಡೆ ಹೋಗ್ತಾರ, ಎಲ್ಲಾರು ಬಂದ್ಗಳು ನಮಸ್ಕಾರ ಮಾಡ್ತಾರೆ. ಅಲ್ಲ ಹೋಗಿ ಎಲ್ಲಿ ಕಾಂಪಿಟೇಷನ್ ನಮಸ್ಕಾರ ಮಾಡ್ತಾರ, ಸುಮ್ಮನೆ ನಿಂತಿರ್ತೀನಿ. ನಂಗೆ ಅಂದ್ರೆ ಭಕ್ತಿ ಇಲ್ಲ ಅಂತಂಗಲ್ಲ, ಅಲ್ಲ ಗದ್ಲಾಗಿ ಚಿಕ್ಕ ಬೇಡ ಅಲ್ಲಲ್ಲ ಹಂಗಲ್ಲ. ಏನೋ ಹೆಂಗಪ್ಪ ಅಂದ್ರೆ ನನ್ ತಲೆಯೊಳಗೆ ಏನಾಗಿತ್ತಂದ್ರೆ ಈಗ ಈ 3 ಸಾವಿರ ಹೋಗೋದು, ಆಮೇಲೆ ಪ್ರಸಾದ್ ತಗೊಳ್ಳೋದು, ಇದು ಮಾಡೋದು, ಆಮೇಲೆ ಸಿದ್ಧಾಮಠಕ್ಕೆ ಹೋಗೋದು, ಅಲ್ಲಿಂದು ಏನೋ ನಂಗೊಂಥರ ನನ್ಗೆ ಅನ್ಸುತ್ತೆ, ನಾ ಹಿಂಗ್ ಯಾಕೆ ಮಾಡತ್ತೇನೆ ನಂಗೆ ಅನ್ಸುತ್ತೆ. ನಾವು ಬೆಳೆದಾಗಿಲ್ಲಲ್ರಿ, ಅದಕ್ಕೆ ನಂಗೆ ಅನಿಸ್ತು ಯಾಕೆ ಇಷ್ಟು ಮಾಡ್ತಾರೆ ಅಂದ್ರೆ. ನಾ ಹಟ್ಟಿರ ಅಮ್ಮ ಬಂದವ್ರ ಭೇಟಿ ಅಂತ ಹೇಳಂತಾರೆ. ಆಮೇಲೆ ನಾವೇನ್ ಫಂಕ್ಷನ್ ಇದ್ರೆ ಬಸ್ಸೇ ಕಳಿಸ್ತೇನೆ ನಾನು. ಹಟ್ಟಿರ ಅಮ್ಮ ಕಾಲು ಇಂತ ಬರೀ ಅಂತೇಳಿ ಅವ್ರು ನೀ ಕರ್ಕೊಂಡು ಬರ್ಬೇಕಲ್ವ ಅಂತಂತಾರೆ. ಯಾಕೆ ಬರಕಿಲ್ಲ ಅಂತ ಹೇಳ್ತಾರೆ ಫ್ರೆಂಡ್ಲಿ. ಹೆಂಗಾಗೈತಿ ಅಂತಂದ್ರ, ಮಠ ಮಾನ್ಯಗಳಿವೆ ಅಪವಾದ ಸುಳಿಯಲ್ಲಿ, ಮಠ ಮಾನ್ಯಗಳಿವೆ ಅಪವಾದ ಸುಳಿಯಲ್ಲಿ, ಸ್ವಾಮಿಗಳು ಸಿಲುಕಿದ್ದಾರೆ ಅನುಮಾನದ ಸುಳಿಯಲ್ಲಿ. ಇನ್ನೇನೇ ಭಕ್ತಿ ಭಾವ ನಮ್ಮಲ್ಲಿ ಮನೆ. ಈ ಉದಾಹರಣೆ ನಾವು ಪೇಪರ್ ಓದ್ತೀವಿ, ಇದು ಮಾಡ್ತೀವಿ, ಯಾಕೆ ಅಷ್ಟು ಮಾಡ್ಬೇಕ? ಅದಕ್ಕೆ ಹೊರಗೆ ಹೋಗಿ ಗಣಸುಲಿ ಸಮ ಕುಂತ ಅವ್ರಿ ಇದು ಮಾಡಿ ರೊಕ್ಕ ಕಲೆಕ್ಟ್ ಮಾಡಿ ಅದು ತಂದು ನಾವು ಮತ್ ನೀ ಎಲ್ಲಿ ಹೋಗ್ರಿ ನೀವು. ಈಗ ಉದಾಹರಣೆ ಈಗ ಬರ್ರಿ ನಮ್ದು ಇದು ಈಗ ಸೈಡ್ ಸಂಬಳ ಐತಂತ, ನಾ ಅಕಸ್ಮಾತ್ ಏನೋ ಫ್ರೀ ನೀವು ಹೋಗೋಣಂತ ಯಾವ ಜೋಡಿ ಮಾಡ್ಕೊಂಡು ಕೆಲಸದಾಗ ಲಘು ಬಾಗತ್ ಹೋಗೋಣ ಹೋದ್ರೆ ಮೊದ್ಲು ಹೋದ್ಕೂಲೆ ಕಸಪ್ಪ ನಮ್ ಲಿಂಗರಾಜ ಅಂಗಡಿ ಯಾಕೆ ಬಂದಿರಿ ಯಾಕ ಗದ್ದಿಲ್ಲ ಅಂತ ತುಂಬಿಡ್ತಾರ.
ಅಂದ್ರೆ ಅವ್ರ ಒಂದ್ ಲೈಫ್ ಹೌದು ಹಿಂಗ ಅನ್ಬಿಡ್ತಾರ ಅವ್ರು. ಹಾ ಅಯ್ಯೋ ಎಂದೆಷ್ಟು ಬೇಡ ದೋಷ ಹೆಂಗ ಅಂತ ಹೆಂಗ ಅನ್ಸ್ಬಿಡೇ ಅದೇ ನೀವ್ ಅದ್ ಹೋಗಿರೋದಿಲ್ಲ ಅಂದ್ರೆ ಅವ್ರಿಗೂ ಗೊತ್ತಾಗಿರ್ತೈತೆ ಅದ ನಿಮ್ಮ ಗಪ್ಲೊಳಗೆಲ್ಲ ಅಭ್ಯಾಸ ಇರಂಗಿಲ್ಲ. ಆಗಂಗಿಲ್ಲ ಹಿಂಗ ಆಮೇಲೆ ಮನೆ ಹಿರಿಯನಾಗಿರ್ತದೆ ಅಲ್ಲಿ ಕಾಡಕ್ನವ್ರು ಅಂತವ್ರ ನಿಮ್ ಗ್ರೂಪ್ ನಾಗಲ್ಲ ಇದ್ದೀನಿ ಕಾಡಕ್ನವ್ರು ಬರೋರಿ ನಂಗ್ ಗೊತ್ತಿಲ್ಲ ನಾನು ಕಾಡಕ್ನವ್ರು ಅಂತ ಹೇಳಿ ಸ್ಕೇಟಿಂಗ್ ಗಿಟಿಂಗ್ ಮಾಡ್ತಾರೆ ಅವ್ರ ಅಮ್ಮನಾಗ ಬರ್ರಿ ಅಮ್ಮ ನೀವು ಅಂತ ನಾವ್ ಅಲ್ಲಿ ಯಾರೋ ಕರ್ದಾಗ ಅಂತ ಹೋದ್ವಿ ಹತ್ತಾಕ ಮ್ಯಾಲ ಹತ್ತಾಕ ನಾ ಹಿಂಗ ಹೋದ್ವಿ ಹಿಂಗ ಹೋಗಿ ಒಳಗ ಹೋಗಿಲ್ಲ ಕುಂಡ್ರ ನೀರು ಅಯ್ಯೋ ಆಕಿ ಇದ್ರ ಬಿಟ್ಲ ಅಮ್ಮ ಇಲ್ಲಿ ಬಂದ್ರ ಅಂತ ಹಾಗಾಯ್ತು ಹೋಗಿಲ್ಲ ಒಬ್ರು ಡಿ.ಎಸ್ ಬಂದಿದ್ರು ಇವರು ಇದು ನಮ್ಮ ಸಿದ್ದಾಮಠದ್ದು ಧರ್ಮದ ಶಿವ ಯಾ ಇಲ್ಲೇ ಯಾಕೆ ಬಂದಿದ್ರಿ ಏನ್ ಮಾಡ ಅಂತ ಮಾಡ ಏನು ಒಳಗ ಕಾಲಿಗೆ ಸಿಗಲ್ಲ ಅಂದ್ರೆ ನಮ್ದು ಏನಾಕಿತ್ರಿ ನಮ್ದು ಆಫೀಸಿನ ಬೇರೆ ಆಗ್ಬಿಡುತ್ತೆ ನಮ್ದು ಈಗ ಹೆಂಗಂದ್ರೆ ಎಕ್ಸಾಂಪಲ್ ನಮ್ದು ಹೆಡ್ ಕ್ವಾರ್ಟರ್ಸ್ ಬೇರೆ ಇರ್ತಾವ ಹೆಡ್ ಕ್ವಾರ್ಟರ್ಸ್ ಅವೆಲ್ಲ ಕ್ವಾರ್ಟರ್ಸ್ ಬೇರೆ ಇರ್ತಾವ ಆಮೇಲೆ ಪಬ್ಲಿಕ್ ನಾಗ ಕೂದೇ ಇಲ್ಲ ಅಲ್ಲೇ ಮಾರ್ಕೆಟಿಂಗ್ ಇರ್ತೈತಿ ಅಲ್ಲೇ ಕ್ಲಾಸಸ್ ಇರ್ತಾವ ಅಲ್ಲೇ ಇದು ಇರ್ತಾವ SP ಹೇಳ್ತೀರ ನಮ್ ಪ್ರೆಸಿಡೆಂಟ್ ಆಕ್ ಯಾವ ಪಿಕ್ಚರ್ ಹೇಳ್ತಾ ವಾರಕ್ಕೊಂದ್ ಪಿಕ್ಚರ್ ತೋರಿಸ್ತಾರ ಆಕ್ ಯಾವ ಪಿಕ್ಚರ್ ಹೇಳ್ತಾ ಆ ಪಿಕ್ಚರ್ ಅವ್ರು ತೋರಿಸ್ತಾರ ಆಕ್ ಬರೋದಿಲ್ಲ ಮೊದ್ಲ ಎಲ್ಲಾರು ಕುಂತಿರ್ತಾರ ಹಂಗೆಲ್ಲಾ ಲೈಫ್ ತೆಗ್ಬಿಟ್ಟೇವ್ ನಾವು ಅಪ್ಪ ಕಡೆನೂ ಅದ ತೆಗದೀವಿ ಗಂಡನ ಕಡೆನೂ ಅದ ತೆಗದೀವಿ ಎರಡೂ ತೆಗದೀವಿ ಹಂಗಾಗಿ ಏನಾಕೈತ್ರಿ ಇವ್ರು ಯಾರ ಏನ್ರ ಮಾತಾಡ್ಬೇಕು ಸ್ವಲ್ಪ ಮಂದಿ ಕನ್ಫ್ಯೂಸ್ ಆಗೋದು ಈಗಪ್ಪ ಎಷ್ಟು ಮಾಡ್ತಾರಲ್ಲ ಇಲ್ಲಿ ಬರ್ಬಾರ್ದಾಗಿತ್ತೇನೋ ನಾನು ಹಾ ಅನ್ಸ್ತಿ ನೀನ್ ಯಾಕೆ ಹೋಗ್ತೀವಿ ಆಮೇಲೆ ಹೋಗ್ಬಿಡಿ ಯಪ್ಪ ಬಂದ್ರ ಹಟ್ಟಿಳಿ ಅಮ್ಮಾರ ಶಿಸ್ತು ಬೇಕಪ್ಪ ಅವ್ರಿಗೆ ಟೈಮ್ ಸಿಗ್ಬೇಕಪ್ಪ ಅಂತ ಗಡ್ಸುಗಳ ನಮಸ್ಕಾರ ಅಮ್ಮಾರ ನಮಸ್ಕಾರ ಈ ಇಲ್ಲಿ ಬಂದೆ ಅಂತ ಸಾಯ್ತು ಅಲ್ಲ ಹಿಂಗಾಗಿ ನಾನು ಬೇಡ ಬಂದಪ್ಪ ಅಂತೇನೆ ಈ ಫುಲ್ ಜವಾಬ್ದಾರಿ ಅವ್ರಿಗೆ ಕೊಡ್ತೇನೆ ಅಂತ ಅವ್ರಿಗೆ ಮಾಡ್ಕೊಂಡು ಹೋಗ್ಲಿ ಅಂತ ಈಗ ಸುಮಾರು ನೀವು ಎಷ್ಟು ಚುಟುಕಗಳನ್ನ ಬರ್ದಿದ್ದೀರಿ ಒಂದ್ ನಿಮ್ಗ ಅಂದಾಜ್ ಮೇಲೆ ನಿಮ್ಗೆ ಯಾವಾಗ ಅನುಕೂಲ ಇರ್ತಾವ ತೋರಿಸ್ತೇನೆ 500 ಒಂದ್ ಕಡೆ ಬರೀತೇನಿ ಇನ್ನು ಅಲ್ಲೊಂದ್ ಒಂದ್ 800 ಮಟ್ಟ 1,000 ಮಟ್ಟ ಬರ್ತಾವ್ರಿ ಇನ್ನೂ ಪಬ್ಲಿಷ್ ಆಗಿಲ್ಲ ಪಬ್ಲಿಷ್ ಅಂದ್ರ ಪಬ್ಲಿಷ್ ಮಾಡಕ್ ಕೊಡ್ತೇನಿ ಈಗ ನಾ ಸದ್ಯ ನಿಮ್ ಟೇಬಲ್ ಮೇಲೆಲ್ಲ ಇಟ್ಕೊಂಡಿನ್ರಿ ಇಲ್ಲ ತರಾಕಿದ್ ಹಾಕಿರ್ತೀನಿ ನಾ ಏನ್ ಮಾಡ್ತೇನೆ ಅಂದ್ರೆ ಈಗ ಅಲ್ಲಿ ಇವಾಗ ಏನೋ ಕವನ್ ಬರ್ದ್ವಿ ಅದ್ ಪ್ರಿಂಟ್ ಕೊಡಾಕ್ ಹೋಗುದು ಮಾಡಿದಿ ಈಗ ತಪ್ಪಾಗೈತಿ ಅಂತ ಹೇಳುದು ಹಂಗ ನನ್ ಕಡೆ ಹೊಳಕ್ ಆಗಿಲ್ಲ ಇಲ್ಲೇ ಕಾರ್ನರ್ ಇರ್ತಾರೆ ನಾನ್ ನಮ್ ಕಡೆ ಹುಡುಗರು ಇರ್ತಾರಲ್ರಿ ನಮ್ಗ ಫ್ಯಾಕ್ಟ್ರಿ ನಡೆಸ್ತಾರ ಒಂದ್ ರೂಮ್ ಕೊಟ್ಟಿರ್ತಾರ ಒಂದೇ ತಪ್ಪಿ ಬ್ಯಾಂಕಿಂಗ್ ತಗೋದು ನಮ್ ಏನೇನ್ ಸಾಮಾನ್ ಎಲ್ಲ ತಗೊಳುದು ಮುಗಿ ತಗೊಳು ಎಲ್ಲ ಮಾಡ್ತಾರ ಅವ್ರ ಕಳಿಸ್ತೀವಿ ನಾವು ನಿಮ್ ಹೋಗ್ಪ ಅಲ್ಲಿ ಮಾಡಿಸ್ಕೊಂಬ ಈಗ ತಪ್ಪೈತಲ್ವ ಅಂದ್ಮೇಲೆ ಹೌದ್ರಿ ಅಮ್ಮ ಮತ್ ಹೋಗುದು ಅವ್ನ ನಂಬರ್ ತಾಯಿ ಮಾತಾಡೋದು ನಾವ್ ಬಂದ್ ಹಿಡಿದಿದ್ ಕೇಳ ನನಗೆ ಅಂತ ನನ್ ಸ್ವಲ್ಪ ಸಾಹೇಬ್ ನೀವ್ ಹೋಗ್ಬೇಡ ಅಂತ ಅವ್ರು ಹೆದರ್ತಾರ ಇಲ್ಲ ಬಾ ಅಂತ ಹೇಳ ಅಂದ್ಕೊಂಡು ಅವಾಗ ಅವ್ರಿಗೆ ಇದು ಆಗ್ತೈತಿ ನಾವೆಲ್ಲ ಕುಡಿಸಿ ಹತ್ತ ಮಾಡಿ ಬೈಂಡಿಂಗ್ ಮಾಡ್ತಾರೆ ಒಂದ್ ಕಡೆ ಕಲೆಕ್ಟ್ ಮಾಡಿ ಆದ್ರೆ ಇಲ್ಲಿ ಏನಾಕೈತ್ರಿ ಕೆಲವು ಕಡೆ ತಾರತಮ್ಯ ಮಾಡ್ತಾರೆ ಈಗ ಅಲ್ಲೇ ನಾವ್ ಅಲ್ಲಿ ಹೋಗಿ ಪಬ್ಲಿಕ್ ನಾಗ ಹೋದ್ಮೇಲೆ ನಮ್ದು ನಾವ್ ಹಂಗ ನಂಗ ಅನ್ನಕ್ ಬರಂಗಿಲ್ಲ ಎಲ್ಲಾರು ಸಮಾನ ಎಲ್ಲಾರು ಸಮಾನ ಒಂದ ನಾ ಹಂಗ ಅನ್ನಕ್ ಬರುದಿಲ್ಲ ಮಾಡಬಾರ್ದು ನಂಗೆ ಲೈಕ್ ಆಗಲ್ಲ ಆ ಟೈಮ್ ನಾವು ಬೇಕಾಗಿ ಬಂದಿದ್ಮೇಲೆ ಸುಮ್ಮನೆ ಇರ್ಬೇಕಷ್ಟೇ ಎಲ್ಲಿ ರೆಸ್ಪೆಕ್ಟ್ ಸಿಗ್ತಿರ್ತಾವ ನಾ ಎಂದ ಹೇಳ್ತಾಳೆ ಮೀನ್ ಇದ್ದಾಗ ಬಂದಾಳ ಅಯ್ಯ ಹಟ್ಟು ಬರ್ತಾರ ಅಂತ ಅಂತೀನಿ ಕಮಿಷನರ್ ಕಮಿಟಿ ಬಟ್ ಅವ್ರೆಲ್ಲ ಕ್ಲೀನ್ ಅಮ್ಮ 2 ಸುಮ್ ಬರ್ರಿ ಅಮ್ಮ ಸುಮ್ ಶಾಂತ ಇರ್ತಾರ ನೋಡ್ರಿ ಶಾಂತ ಇರ್ತಾರ ನೋಡ್ರಿ ಬಂದಾಗ ಸ್ವಲ್ಪ ಅಂತ ಆಮೇಲೆ ಭಿನ್ನಾಭಿಪ್ರಾಯ ಭಾವ ಬರ್ತಾವ ಅವ್ರ ಕಡೆ ಭಾಳ ಭಿನ್ನಾಭಿಪ್ರಾಯ ಬರ್ತಾವ ನನಗೆ ಹೆಂಗ್ ಕನ್ವಿನ್ಸ್ ಮಾಡ್ಬೇಕು ತಿಳಿಯಂಗಿಲ್ಲ ಯಾಕಂದ್ರೆ ಅವ್ರ ಲಿವಿಂಗ್ ಸ್ಟೈಲ ಬೇರೆ ಇರ್ತೈತಿ ಅವ್ರ ಜೀವನ ಸ್ಟೈಲ್ ಇವ್ರ ಜೀವನ ಸ್ಟೈಲ್ ಬೇರೆ ಇರ್ತೈತಿ ಇವ್ರ ಬೇರೆ ಇರ್ತೈತಿ ಏನ್ಪಾ ಹೆಂಗ್ ಹೇಳ್ಬೇಕ ಅಮ್ಮ ನೀವು ಬರ್ಬೇಕಿತ್ತು ಬಂದು ಇದು ಮಾಡ್ರಿ ಅಂದ್ರ ನೀವು ಅಂತವೇನಾದ್ರು ಭಿನ್ನಾಭಿಪ್ರಾಯಗಳಿದ್ರ ಬಗ್ಗೆ ಹರಿಸ್ತೀರಿ ನಾನು ಅವ್ರ ಗಂಡ್ಮಕ್ಳಿಗೆ ಫೋನ್ ಮಾಡ್ಬೇಕಾದ್ರೆ ಅಮ್ಮ ಬಾ ಮಾಡತ್ತ ಸ್ವಲ್ಪ ಬಂದ್ ಹೋಗ್ರಿ ಅಂತಂತಾರೆ ಅಂಗಡಿ ಎಣ್ಣೆ ಬರ್ತದ ಕೊಟ್ಟಿರ್ತಿಲ್ಲ ಅವ್ರು ಸ್ವಲ್ಪ ಬಂದ್ ಹೋಗ್ರಿ ಅಂತಾರೆ ಯಾಕಮ್ಮ ಏನಾತಮ್ಮ ಅಂದ್ಕೊಳ್ಳಿ ಇವರು ಒಪ್ಕೊಳ್ತಾ ಇರಂಗಿಲ್ಲ ಅವರು ಒಪ್ಕೊಳ್ತಾರಂಗಿಲ್ಲ ಮತ್ತ ನೀವು ಒಪ್ಕೊಳ್ಳಂಗಿಲ್ಲ ಮ್ಯಾಮ್ ಕರ್ದಿನಿ ಯಾಕೆ ಮಗ ನೀವು ನಾ ಏನ್ ಹೇಳ್ತೇನೆ ಅವ್ನು ಕೇಳ್ಬೇಕು ಇಲ್ಲ ಬಂದ್ ಮಾಡ್ಬಿಡ್ತೇನೆ ಅಂತ ಹಿಂಗೆ ಹೇಳ್ಬಿಡ್ತೇನೆ ಮತ್ತ ಸತ್ಸಂಗ ಮಾಡಕ್ ಸತ್ಸಂಗ ಮಾಡ್ಕೋತ ಕುಂಡ್ರಂಗಿಲ್ಲ ಅವ್ರು ಏನ್ ಮಾಡ್ತಾರ ಈಗ ಸರ ಎಷ್ಟು ಹೇಳ್ತಲ್ಲ ಅಷ್ಟೊಂದು ಹಾಕೊಂಡು ನೋಡಕ್ಕೆ ಹಿಂಗ ಪಬ್ಲಿಕ್ ಮಾತಾಡ್ಸಿ ನೋಡ್ತಾರ ಅವ್ರ ಮನೆ ವಿಷಯ ಮಾತಾಡ್ಸಿ ನೋಡ್ತಾರೆ
ಮನಿ ವಿಷಯ ಏನು ಮಾತಾಡ್ತಾರಲ್ಲೇ ಒಳ್ಳೇದಾಗುದೇ ಇಲ್ಲ. ನನ್ ಪರ್ಸನಲ್ ಎಲ್ಲ ಹೊರಗಡೆ ಬರುದನ್ನ ಅವನ್ನೆಲ್ಲ ಮನಿ ವಿಷಯ ಬಿಟ್ಟು ಇಲ್ಲಿ ಹೊರಗಡೆ ಏನೋ ಒಳ್ಳೆ ತಗೊಳ್ಳೋಣ ಅಂತ ಹೇಳಿ ಬಂದಿರ್ತಾರ. ಮತ್ತೆ ಮತ್ತೆ ಅದನ್ನ ಮಾತಾಡೋದ್ರಲ್ಲೇ ಅರ್ಥ ಇರಂಗಿಲ್ಲ. ಗೊತ್ತಿರಂಗಿಲ್ಲ. ಒಂದು ಸ್ವಲ್ಪ ಸಮಾಜ ಎಲ್ಲಾರು ಸಂಭಾಷಣೆ ಸ್ವಲ್ಪ ಬಾ ಕಠಿಣಾಗೈತಿ. ಅವಾಗ ನಾವ್ ಏನ್ ಮಾಡ್ಬೇಕಂದ್ರ ನಮ್ದೇ ದರ್ ತೋರ್ಸಾಕ್ ಹೋಗಕ್ ಬರಂಗಿಲ್ಲ. ಸುಮ್ ಇರ್ಬೇಕಾ, ಅವ್ರು ಗೊತ್ತಿರೋ ಇರ್ತೈತಿ ಇಲ್ಲದ್ರಿಲ್ಲ. ಸುಮ್ ಇದ್ಬಿಡ್ಬೇಕು, ಒಂದ್ಸಲ ಬಿಟ್ಟು 10 ಸಲ ಇಡ್ಬೋದು. ಮತ್ತ ನನ್ಗ ನಾ ಬಾಳ ಸ್ಟಡಿ ಮಾಡ್ಕೊಂಡೇನ್ರಿ. ಈಗಿನ ಜನರೇಷನ್ ನಮ್ ಹಳೆ ಜನರೇಷನ್ ಬಾ ಇದು ಐತಿ. ಈಗ ಅವ್ರು ಹೊರಗೆ ಹೋಗಕ್ ಬಾಳ ಲೈಕ್ ಮಾಡ್ತಾರ. ಇವತ್ತು ಹಾಕೊಂಡ್ ಡ್ರೆಸ್ ನಾ ಹಾಕೊಂಡ್ಲ ಇದು ಮಾಡಲ್ಲ. ಅದು ಹೋಗ್ರಿ, ಅದು ಟೈಮ್ ಮಹತ್ವ ಕೊಡಂಗಿಲ್ಲ, ಮಾತಿ ಮಹತ್ವ ಕೊಡಂಗಿಲ್ಲ. ಮಾತೇ ಮುತ್ತು. ನಾ ಇವತ್ತಿನ ನೀವು ಸಮಾಜ ಸೇವಾ ಮಾಡಕ್ ಬಂದಿರ್ಲಿಲ್ಲ. ಇಲ್ಲಿ ಬಂದ ಒಂದ್ 2 ಕ್ವಶನ್ಸ್ ಕೇಳಿದ್ರೆ ಉತ್ತರ ಕೊಡ್ರಿ. ಈಗ ನೀವ್ ಬಂದಿರಿ, ಯಾರೆಲ್ಲ ಪೆನ್ ಇಟ್ಕೊಂಡಿರಿ? ನಾ ಆಟ ಆಡ್ಸ್ಬೇಕು ಮಾಡಿದ್ದೀನಿ, ಯಾರು ಇಟ್ಕೊಂಡಿರ್ತಾನೆ ಅಂತ ನೀವ್ ಹೇಳಕ್ ನೀವು ಸಮಾಜ ಸೇವಾ ಮಾಡಕ್ ಬಂದಿರೋ ಪೆನ್ ಇಟ್ಕೊಂಡಿಲ್ಲ, ನಿಮ್ ಅಧ್ಯಕ್ಷರ ನಂಬರ್ ಇಟ್ಕೊಂಡಿಲ್ಲ, ಸೆಕ್ರೆಟರಿ ನಂಬರ್ ಇಟ್ಕೊಂಡಿಲ್ಲ. ಈಗ ಹಿಂಗ್ ಮಾಡಿದ್ರಿ ನೀವು. ನೀವ್ ಸಮಾಜ ಸೇವೆ ಬಂದಿರೋ ಮೇಲೆ ಕೆಲವು ನಿಯಮಗಳು ನಿಯಮಗಳೇನಿರ್ತೋ ಗೊತ್ತಿರ್ಬೇಕು ನಿಮಗ. ಈಗೇನ್ಪಾ ಉದಾಹರಣೆ, ಈಗ ನೀವು ದೇವ್ರ ಬಿಡಕ್ ಕುಂತೀರಿ, ಈಗ ದೇವ್ರ ಬಿಡಕ್ ಕುಂತೀರಿ ಅನ್ಕೂಳೆ ಯಾರ ಸಮಯ ಮಾಡ್ಕೊಡ್ತೀವಿ, ಯಾರೋ ಬರ್ತೀವಿ, ಯಾರೋ ನೀವು ನಾವು ಎದ್ದು ಹೋಗ್ತೀವಿ. ಒಂದು ಡಿಸಿಪ್ಲಿನ್ ಮೇಂಟೈನ್. ಹಿಂಗೆ ನಾ ಹಿಂಗೆಲ್ಲ ಯಾರಪ್ಪ ಅಂತಾರೆ. ನಾ ಯಾವಾಗ ಬೇಕು ಸರ್ಪ್ರೈಸ್ ಬರ್ತೇನೆ. ನಾ ಒಂದು ಆಟ ಆಡಿಸ್ತೇನೆ. ಪೆನ್ನು ಪೆನ್ಸಿಲು ನೀರು ಬಾಟ್ಲಿ ಇಟ್ಕೋಬೇಕು, ಯಾವಾಗ ಇಟ್ಕೋಬೇಕು ಪದ್ಧತಿ ಅದು. ಆಮೇಲೆ ಈ ಸಲ ಉಟ್ಕೊಂಡು ಸೀರೆ ಮುಂದಿನ ಸಲ ಉಟ್ಕೊಂಡ್ ಬರ್ಬೇಡ್ರಿ. ಅಷ್ಟೇ ಗಾಳಿ ಬರ್ತಾವು, ಅಷ್ಟೇ ಇದು ಆಕೈತಿ, ಹವಾಕ್ ಅವು ಮತ್ ಮಡಿಸಿಡ್ರಿ, ಚೇಂಜ್ ಆಕೈತಿ. ಬರೋದ್ನ ಅಕ್ಕಿ ತೊಳಿಟ್ಟು ಬರ್ರಿ, ಹೋಗು ಗಂಡದ ಬಿಸಿ ಬಿಸಿ ಅನ್ನ ಮಾಡ್ಕೊಡ್ರಿ, ಇದು ಮಾಡ್ಕೊಡ್ರಿ. ಇವತ್ತು ಆಂಟಿ ಬಂದಿದ್ರಿ ಹೇಳಿದ್ರಿ ಅಂತ ಹೇಳಿ ಅವ್ರಿಗೂ ಖುಷಿ ಆಕೈತಿ. ಏನ್ರ ಮಾಡಿ ಚಲೋ ಯಾಕಾಶಿ ನನಗೂ ತೊಗೊಂಡ್ಬಿಟ್ಟ, ನನಗೂ ಖುಷಿ ಆಯ್ತು. ಒಟ್ಟ 11 ಜನ ಅದೀವ್ರಿ ಮಕ್ಳು. ಒಂದ್ ದೊಡ್ಡನಾರು ಡಿ ಅದಾರ್ರಿ, ಅವರು DG ಅವರು, ಡೆಪ್ಯೂಟಿ ಜನರಲ್ ಆಫ್ ಪೊಲೀಸ್. ಎರಡನೇದವರು ಬಾಲ್ಟಿ ಇರ್ತಾರೆ, 4ನೇದಕ್ಕೆ ದಾವಣ್ ಇರ್ತಾರೆ, ದಿವಾಳ್ ಬಾಲ್ತು ಹೇಳಿದ್ದೆ ನಾನು. 5ನೇದಕ್ಕೆ ಲಂಡನ್, 6ನೇದಕ್ಕೆ ಭೂತಾನ್ ಸಿಗ್ಲಾಗ. ಅವ್ರು ಸೋತಿ ಇಂಟರ್ವ್ಯೂ ಬರ್ತಾರ. ನಾನು ಮಜಾ ಆಗ್ತಿತ್ತು ಅಂತ. ಆಮೇಲೆ ಇನ್ನೊಂದಕ್ಕೆ ಸಿದ್ದೇಶ್ವರ ಪಾರ್ಕ್ ಹೇಳಿದ್ರು, ಸಿದ್ದೇಶ್ವರ ಪಾರ್ಕ್ ಬನಶಂಕರಿ ಬಡಾವಣೆ ಅಲ್ಲಿರ್ತಾರತಿ ಈಶ್ವರ ದೇವ್ರಿ. ಅಲ್ಲೇ ಕಮಲ ಅಲ್ಲೇ ಅಂತ ಒಂದು ಗ್ರೂಪ್ ಮಾಡ್ಕೊಂಡಾಗ ಅಲ್ಲೇ ಚಂದ ಮಾಡ್ಕೊಂಡಾಗ. ಆದ್ಮೇಲೆ ಅಂತ ಮಾಡ್ದೇವಿ. ಇಲ್ಲಿ ಒಳಗೆ ಎಲ್ಲಾನು ನಾವೆಲ್ಲ ಲಿಂಗಾಯತ್ಸ್ ಎಲ್ಲ ಒಂದು ಸಂಬಂಧಗಳು ಬೆಳೆಸ್ಕೊಂಡಿವ್ರಿ. ಅವ್ರು ತಾವಾಗ ಕೇಳಕ್ ಬಂದಾಗ ನಾನು ಅವ್ರು ಗೊತ್ತೈತಿ ಸ್ಟ್ರಿಕ್ಟ್ ಮಾಡೋದಂತ. ಪ್ರೇಮಕರು ಬಾಳ ಸ್ಟ್ರಿಕ್ಟ್ ಅದಾರ. ಅದ್ರ ನೇರವಾಗಿ ಮಾತಾಡ್ತಾ ಸ್ಪಷ್ಟ ಮಾತಾಡ್ತಾರ. ಅವ್ರ ಕಡೆ ಇದು ಇಲ್ಲ. ಅವ್ರಿಗೆ ನೀವು ಮೊದ್ಲ ಹೊಸ ಮಂದಿ ಹೋಗುದು ಹಿಂಗ್ ಮಾಡಕ್ ಹೋಗ್ಬೇಡ್ರಿ ಅಂತ ಮೊದ್ಲ ಕರಾರ್ ಮಾಡಿ ಬಂದಿರ್ತಾರ ಅವ್ರು. ಹಾಗಾಗಿ ಒಳ್ಳೆ ಒಂದ್ 4-5 ಮಂದಿ ಬಾಜುದವ್ರು ಮಕ್ಕಳ ತೊಗೊಂಡಾರ ಮುದುಕವಿ ಅಂತ ಹೇಳಿ. ಆಮೇಲೆ ತೆಂಗಿನಕಾಯಿ ಅಂತ ಹೇಳಿ ಸರಾಫಿ, ದೊಡ್ಡ ಸರಾಫಿ ಐತಾರೆ. ಅವರು ನಿಮ್ ಶಿವ್ರ ಪಾರ್ಕ್ ಮುಂದೆ ಆಕ್ಸ್ಫರ್ಡ್ ಕಾಲೇಜ್ ಹತ್ರ ತೆಂಗಿನಕಾಯಿ ಲೇಔಟ್ ಅಂತ ಇತ್ತು. ಆದರ್ಗೂ ಶಿವಂತರು ಅವ್ರ ಮಗಳನ್ನ ಶೈಲಾ ಕೆಂಪಣ್ಣವ್ರ ಕೆಂಪಣ್ಣವ್ರ ಸೀರೆ ಅಂಗಡಿ ಕೊಟ್ಟಿದ್ರಿ. ಮುಂದ ಅವ್ರ ಮಗಳನ್ನ ತಮ್ಮ ಮಾಡ್ಕೊಂಡ. ಆಮೇಲೆ ಈಗಂತೂ ನಾವು ಇಲ್ಲಿನೂ ಅಷ್ಟು 11 ಮಂದಿ ನಾವೆಲ್ಲ ಇದಾಗಿವಿ, ಸೆಟ್ಲ್ ಅದೇವಿ. ಮುಂದ ನಮ್ಮ ಗಂಡ ಮನೆ ಕಡೆ ಅಂತಂದ್ರ 3 ಮಂದಿ ಹೊಲ ಮನಿನ ನೋಡ್ಕೋತಾರೆ. 200 acres ಇರ್ತೀವಿ. ಗೊತ್ತಿಲ್ಲ ನೀವು ಹಟ್ಟಿವಿ ಅಂತ ಊರ ಐತಿ ಒಂದ. ಇದು ಶುಗರ್ ಫ್ಯಾಕ್ಟ್ರಿ ಐತ್ಲಾ, ಶುಗರ್ ಫ್ಯಾಕ್ಟ್ರಿ ನೂಟನ್ ಹುಬ್ಬಳ್ಳಿ ಶುಗರ್ ಫ್ಯಾಕ್ಟ್ರಿ ಒಳಗೆ 3 ಕಿಲೋಮೀಟರ್. ಅಲ್ಲೇ ಇದು ಐತ್ರಿ, ಇರ್ತೀವಿ ಹಟ್ಟಿವಿ ಈರಣ್ಣ ಅಂತೇಳಿ. ಬಾಳ ಎತ್ತರವಾದ ಸ್ಥಳ ಐತೆ, ನದಿ ದಂಡಿ ಮೇಲೆ. ಸಾಹೇಬ್ರ ಅಪ್ಪ ಅವರು ಅಲ್ಲೇ ಜಮೀನು ಮಾಡ್ಕೊಂಡು ಅಲ್ಲಿ ಮಹಾಪೂರ್ ಬಂದಾಗ ಒಂದ್ ಸ್ವಲ್ಪ ಮಂದಿ ಇದು ಆದ್ರೆ ಸ್ವಲ್ಪ ಗೋಲ್ಕೊಕ್ ಹೋದ್ರು, ಸ್ವಲ್ಪ ಅಳ್ಳಾವರ್ಕ್ ಹೋದ್ರು. ಆದ್ರೆ ಇವ್ರು ಮಾತ್ರ ಅಲ್ಲೇ ಹೋದಾರ. ಈಗ ನಮ್ ಸಾಹೇಬ್ರ ಅಣ್ಣನ ಮಕ್ಕಳು ಇವ್ರೆಲ್ಲಾ ಮಾಡೋ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿ ಬೆಂಗಳೂರು ಹೋಗ್ಯಾರ. ಅದ್ರೊಳಗೆ ಈಗ ನಾವ್ ಸಾಹೇಬ್ರ ತಮ್ಮನ ಮಗಳು ಬೇಕು, ಈಗ ಮಿನಿಸ್ಟರ್ ಅದ ಲಕ್ಷ್ಮೀ ಹೆಬ್ಬಾಳ್ಕರ್. ಇಲ್ಲೇ ಇನ್ನ ನಮ್ಮ ಮನೆ ತಂತಾರ. ಇಲ್ಲೇ ಇದ್ರೊಳಗ್ರಿ ವುಮೆನ್ಸ್ ಕಾಲೇಜ್ ಐತಂತಾರ. ಅವರು ಸರ್ ತಮ್ಮನ ಮಗಳು. ಆಕೆ ಅವ್ರ ಅಕ್ಕನು ಇಲ್ಲೇ ಕಲ್ತ, ಅವ್ರ ಅಕ್ಕನು ಇಲ್ಲೇ ಕಲ್ತ. ಮೊದ್ಲಿನ ಕಾಲ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇರ್ತಿದ್ವಲ್ರಿ. ಹೌದು, ನಾವು ಬಾಳ ಮಂದಿ ಬೆಳೆದ್ ಬಂದ ಕೂಡಲೇ ನಾವು ಖುಷಿನೇ ಅಂದ್ಕೊಂಡಿದ್ವಿ. ಆದ್ರೆ ನಾನು ಎಲ್ಲ ಮತ್ತ ಅವ್ರದ್ದು 5 ಮಂದಿ ಹೆಣ್ಮಕ್ಳು ಅವ್ರು.
ಸೊ ಬೆಳಗಾವ್ ಮನೆ ಮಾಡಿದ್ರು. ಹ್ಮ್ ಅವಾಗ ನಮ್ಮ ಮೈದ್ನಲ್ಲಿ ಎಲ್ಲ ಮಾಡಿದ್ರು. ಮುಂದೆ ಇವ್ರು ಟ್ರಾನ್ಸ್ಫರ್ ಆಗಿ ಇವರು ಸಾಹೇಬ್ಗೆ ಟ್ರಾನ್ಸ್ಫರ್ ಹಾಕೋರು ಎಲ್ಲ ಥ್ರೂಔಟ್ ಕರ್ನಾಟಕ. ಎಲ್ಲ ಕಡೆ ಆಗ್ತದೆ. ಅವ್ರು ಏನ್ ಮಾಡಿದ್ರು, ಈಗ ಹಾವೇರಿಗೆ ಹೋದ್ರು, ಹಾವೇರಿಂದ ಬೆಂಗಳೂರು, ಬೆಂಗಳೂರಿಂದ ದಾವಣಗೆರೆ, ದಾವಣಗೆರೆಯಿಂದ ಚಿಕ್ಕಮಗಳೂರು, ಬೀದರ್, ಬಾಲ್ಕಿ, ಗುಲ್ಬರ್ಗ, ಹಿಂಗೆಲ್ಲ ಅಡ್ಡಗೋದ ಸುತ್ತ ಹಿಂಗ್ ಮಾಡಿ ಲಾಸ್ಟ್ ಗೋಕಾಕ್ ಬಂದ್ ಈಗ ಜಾರಕಿಹೊಳಿ ಎಲ್ಲ ಸುತ್ತ ಅವಾಗೆಲ್ಲ ಪಾಲಿಟಿಕ್ಸ್ ಗದ್ಲಾಗ್ತಾರೆ. ಅವ್ರು ಇವ್ರ ಅಲ್ಲೇ ಇದ್ರು, ಓಪನ್ ಫೈರಿಂಗ್ ಹಾಕೋರು. ಅವ್ರು ಇವ್ರೊಬ್ರ ನೌಕರಿ ಮಾಡ್ತಿದ್ರು ನನ್ನ ಟೈಮ್ನಾಗ. ನನ್ನ ಮದುವೆ ಇವ್ರೊಬ್ಬರ ನೌಕರಿ ಮಾಡ್ತಿದ್ರು. ಅವಾಗ ನಮ್ಮ ಮಾವರಿಗೆ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ. ಅದಕ್ಕೆ ಬರ್ತಿದ್ರು, ನಿನ್ ಫ್ಯಾಮಿಲಿ ಎಲ್ಲಾ ಪೊಲೀಸ್ ಡಿಪಾರ್ಟ್ಮೆಂಟ್ ಐತಿ, ಅವ್ರೇನ್ ಅಂದ್ರೆ ನೀ ಬೇಜಾರ್ ಮಾಡ್ಕೊಬೇಡ ಅಂತ ಹೇಳಿ. ಅದ್ರ ಅವ್ರೇನ್ ಹೇಳ್ತಿದ್ರು, ನಿಂದ ತಿಂಗಳ ಪಗಾರ ನಾವು ವಾರ ಆಳ್ಕೊಂಡು ಅನ್ಸ್ತೇವೆ ಅಂತ ಹೇಳ್ತಿದ್ರು. ಹಂಗ ಅವ್ರು ತಮ್ಮ ಲೆವೆಲ್ ನೀ ಇದು ಮಾಡ್ಬಿಡಂತಿದ್ರು. ಮುಂದೆ ಆಮೇಲೆ ಇವ್ರು ಟ್ರಾನ್ಸ್ಫರ್ ಹೋಗ್ಕೊಂಡು ಏನಾದ್ರು ಅವ್ರು ಬೆಳಗಾವ್ ಮನಿ ಮಾಡಿದ್ರು. ನಾವು ಒಬ್ಬಕ್ಕೆ ಹೋಗ್ಬಿಟ್ಟಿದ್ದೆ ಮಕ್ಕಳು ಎಜುಕೇಶನ್ ಸಲುವಾಗಿ. ಲೈನ್ಸ್ ಫುಲ್ ಆಗಿ ಕಲ್ಸ 3 ಮಕ್ಕಳು ಲೈನ್ಸ್ ಫುಲ್. ಅವಾಗ ನಾವ್ ಏನ್ ಮಾಡಿದ್ವಿ, ಇನ್ನು ಬಾಳ ಸಣ್ಣ ವಯಸ್ಸಿತ್ತು, 23 ವರ್ಷ ಇತ್ತು ನಂಗೆ. ಪ್ರಮೋಷನ್ ಆಗಿ ಹೋದಾಗ ಬಾಜು ಮನೆಯವ್ರು ನಂದು ಕೇರ್ ಟೇಕರ್ ಅಂತಂದ್ರೆ ನಾನು ನೋಡ್ಕೋತೀನಿ ಹೋಗ್ರಿ ಸಾಹೇಬ್ರ ಒಂದೇ ಮಗಳ ಜೊತೆ ನೋಡ್ಕೊಂಡು, ನೀನಾಗ ಅವು ಅನ್ನೋದು ಬೇಡ, ನಿನ್ ಮಗಳ ಅನ್ನೋದು ಬೇಡ, ನಿನ್ ಮನೆಗೆ ಬಂದು ಈಗ ಗೊತ್ತಂತೆ ನಮ್ಮ ಅಕ್ಕನ ಮಗಳ ಅಂತ ಹಿಂಗ ಸಂಬಂಧ ಬೆಳ್ಕೊತ ಎಲ್ಲ ಓಣೆ ಎಕ್ಸಸ್ ಸಂಬಂಧಿಕರ. ಒಂದು ಓಣಿಯೊಳಗ ನಾವಂತೀವಿ ಅಕ್ಕಪಕ್ಕದವ್ರು ನೆರೆಹೊರೆಯವ್ರು ಯಾವಾಗ್ಲೂ ಅವ್ರು ಹೊರೆ ಆಗ್ಬಾರ್ದು, ನಮಗ ತುಂಬಾ ಅನುಕೂಲ ಆಗಿರ್ಬೇಕು ಅಂತ ಹೇಳಿ ನಾವು ಯೋಚನೆ ಮಾಡ್ತಿರ್ತೀವಿ. ಸೊ ನೀವು ನೆರೆ ಹೊರೆಯವರಲ್ಲೇನೆ ಸಂಬಂಧವನ್ನು ಮಾಡ್ಕೊಂಡು ಸಂಬಂಧಿಕರಾಗಿ ಮುಂದುವರೆದಿದ್ವಿ. ನಾ ಯಾವಾಗ ಅಕ್ಕನ ಹೊಂಟ ಮೇಲೆ ನನ್ ಹುಡುಗಿನ ನಾಲೆಜ್ ಬರಕತ್ತೆ. ಅಂದ್ರೆ ಒಂದು ಮಾರ್ಕೆಟ್ಗೆ ಹೋಗಂಗಿಲ್ಲ, ಒಂದು ಇದಕ್ ಹೋಗಂಗಿಲ್ಲ, ಎಲ್ಲೇ ಒಂದ್ ಕಾಲೇಜ್ ಹೋಗ ಎಸ್ಕಾಮ್ನಾಗ ಹೋಗ್ಬೇಕು. ಅಂದ್ರೆ ಅಷ್ಟು ಆಗಿನ ಟೈಮ್ ಹಂಗೆ ಇರ್ತೇವೆ ಅನ್ಸತ್ ನಾನು.